ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ಇವತ್ತು ಬೆಳಗ್ಗೆ ಬಾಗಿಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ದೀನಿ. ಸೊ ನಾಷ್ಟ ಏನು ಮಾಡ್ತಾಯಿಲ್ಲ, ಯಾಕಂದರೆ ಇವತ್ತು ನಮ್ಮ ಮನೆಯವರು ನಾಷ್ಟನೂ ಬೇಡ ಬಾಕ್ಸು ಬೇಡ ಅಂದಿದ್ದಾರೆ. ಯಾಕಂದರೆ ಅವ್ರು ಇವತ್ತು ಬೇಗ ಹೋಗ್ತಾಯಿದ್ದಾರೆ 7 ಗಂಟೆಗೆಲ್ಲ. ಸೊ 6:30ಗೆಲ್ಲ ನಾನು ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಸೊ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಸೊ ಅವ್ರು ಬೇಗ ಹೋಗಿ ಬಂದುಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾಷ್ಟ ಮತ್ತು ಬಾಕ್ಸ್ ಬೇಡ ಅಂತಂದರು. ಇನ್ನು 7 ಗಂಟೆಗೆ ಹೊರಡ್ಬೇಕಾರೆ ಅಷ್ಟೊತ್ತಿಗೆ ತಿನ್ಕೊಂಡು ಹೋದಾಗ ಆಗೋದಿಲ್ಲ ಅಂದ್ಕೊಂಡು ಸೊ ಇವತ್ತು ನಾನು ಹಾಕ್ತಿರೋ ರಂಗೋಲಿ ಬಂದುಬಿಟ್ಟು 13ರಿಂದ 1. ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಶುಕ್ರವಾರ ಬೇರೆ, ಸೊ ಪೂಜೆ ಮಾಡಬೇಕು. ಸೊ ಸಂಜೆ ಹಂಗೆ ಮಾಡ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಸಂಜೆ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ಹಾಗಾಗಿ ಪೂಜೆ ಮಾಡಿ ಹೊರಡೋಣ ಅಂತ ಅಂದ್ಕೊಂಡು. ಇನ್ನೊಂದು ರೀಸನ್ ಬಂದುಬಿಟ್ಟು ಇವತ್ತು ನಮ್ಮ ಮನೆಗೆ ಏನೋ ಒಂದು ಬರೋದಿದೆ. ಸೊ ಅದು ಬಂದಮೇಲೆ ಎಲ್ಲ ಜೋಡಿಸಿ ಫಿಟ್ ಮಾಡಿ ಸೊ ಅದು ಒಂದು ಸ್ವಲ್ಪ ಕಸ ಆಗಿರುತ್ತಲ್ಲ, ಒಟ್ಟಿಗೆ ಸಂಜೆನೇ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಪೂಜೆನ ಸಂಜೆಗೆ ಸ್ಕಿಪ್ ಮಾಡಿದ್ದೀನಿ. ಸೊ ಆಲ್ರೆಡಿ ನಾನು ಎನಿ ಟೈಮ್ ಸಂಜೆನೇ ಪೂಜೆ ಮಾಡ್ಕೊಳ್ಳೋದು, ನಿಮಗೆ ಗೊತ್ತಿರೋ ಹಾಗೆ. ಸೊ ಈಗ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಕೊಂಡು ಈಗ ಹೊರಗಡೆ ಬಂದೆ. ನಮ್ಮ ಮನೆಯವರು ರೆಡಿ ಆಗೋದಕ್ಕೆ ಹೋಗಿದ್ರು ಎದ್ದು. ಸೊ ಅಷ್ಟರಲ್ಲಿ ನಾನು ಬೆಡ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನಮ್ಮ ಮನೆಯವರು ರೆಡಿಯಾಗಿ ಹೊರಡ್ತಾ ಇದ್ದಾರೆ ಕೆಲಸಕ್ಕೆ. ಬಾಯ್. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಕೆಲಸಕ್ಕೆ ಹೋದ್ಮೇಲೆ ಸೊ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಸೊ ನೆನ್ನೆ ನೈಟ್ ಟೊಮೆಟೊ ಬಾತ್ ಮಾಡಿದ್ವಲ್ಲ, ಸ್ವಲ್ಪ ಇತ್ತು, ನಾನು ಅದನ್ನೇ ತಿಂದ್ಕೊಂಡು. ಸೊ ನಮ್ಮ ಮನೆಯವ್ರು ಇನ್ನೇನು ಬರ್ತಾರೆ ಅಂತ ಅಂದ್ರಲ್ಲ, ಸೊ ರೈಸು ಮತ್ತು ಬಸ್ಸಾರು ಮಾಡಿದ್ದೀನಿ. ಸೊ ತರಕಾರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ರೈಸು ಹಾಗೆ ಬಸ್ಸಾರು ಮಾಡಿದ್ದೆ. ಸೊ ತರಕಾರಿ ಹೀರೆಕಾಯಿ ಸೋರೆಕಾಯಿ ಹಾಕ್ಬಿಟ್ಟು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಶುಕ್ರವಾರ. ಸೊ ನೋಡಿದ್ರಲ್ಲ, ಬೆಳಗ್ಗೆನೇ ಎದ್ದು ಗೇಟಿಂದ ಈಚೆ ಮನೆ ಮುಂದೆ ಮತ್ತು ಆ ಕಡೆ ಗಿಡಗಳಿತ್ತು, ಅಲ್ಲಿ ಎಲ್ಲ ಕ್ಲೀನ್ ಮಾಡಿದೆ. ಅದನ್ನು ತೋರ್ಸೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು. ಇವತ್ತು ಬೆಳಗ್ಗೆ ನಮ್ಮ ಮನೆಯವರು 7 ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ತೀನಿ ಅಂತಂದಿದ್ರು. ಸೊ ಫ್ರೆಂಡ್ಸ್, ಹೊರಗಡೆ ಸಿಕ್ಕಾಪಟ್ಟೆ ಸೌಂಡ್ ಆಗ್ತಿತ್ತು. ಇದು ವಾಯ್ಸ್ ಬೇರೆ ಸರಿಯಾಗಿ ಕೇಳಿಸ್ತಿರಲಿಲ್ಲ. ಸೊ ಅದಕ್ಕೆ ಇದನ್ನು ಬ್ಲರ್ ಮಾಡಿ ಮತ್ತು ವಾಯ್ಸ್ ಕೊಡ್ತಾ ಇದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ನಮ್ಮ ಮನೆಯವರು 7 ಗಂಟೆಗೆಲ್ಲ ಕೆಲಸಕ್ಕೆ ಹೋದರು. ಸೊ ಈಗ 1 ಅವರಲ್ಲಿ ನಾನು ಮನೆಯೆಲ್ಲ ಕಸ ಗುಡಿಸಿದೆ, ಒರೆಸಲಿಲ್ಲ. ಆಮೇಲೆ ಕಿಚನ್ನೆಲ್ಲ ರಾತ್ರಿ ಕ್ಲೀನ್ ಮಾಡಿರ್ತೇನಲ್ಲ, ಸೊ ಒಂದಾದ್ಮೇಲೆ ಒಂದೊಂದು ಸೌಂಡ್ ಬರ್ತಾಯಿದೆ. ಈಚೆ ಕಡೆಯಿಂದ ಬಂದು ಈಗ ವಾಷಿಂಗ್ ಮಿಷಿನ್ ಬಟ್ಟೆಗಳು ಹೋಗಿ ಹಾಕಿದ್ದೆ. ಸೊ ಇವಾಗ ಕಿಚನು ಕ್ಲೀನ್ ಮಾಡಿದ್ದಾಗಿದೆ, ಅಡುಗೆನೂ ಮಾಡಿದ್ದೆ. ನೋಡಿದ್ರಲ್ಲ, ಬಸ್ಸಾರು ಮಾಡಿದೆ, ಹೀರೆಕಾಯಿ ಮತ್ತು ಸೋರೆಕಾಯಿ ಹಾಕಿ. ಹೀರೆಕಾಯಿ ಮತ್ತು ಸೋರೆಕಾಯಿ ತೊಗರಿಬೇಳೆ ಹಾಕಿ ಮಾಡಿದೆ. 1 ಟೈಮಿಗೆ ಸಾಕು ಅಂದ್ಕೊಂಡು. ಹಲಸಿನ ಕಾಳು ಹಾಕೋರು ಚೆನ್ನಾಗಿರುತ್ತೆ, ಬಟ್ ನೆನೆಸಿರಲಿಲ್ಲ ನಾನು. ಸೊ ಇದಿಷ್ಟು ಮುಗಿದಿದೆ. ಈಗ ಎಲ್ಲ ಕೆಲಸ ಮುಗಿದಿದೆ. ಈಗ ಹೊರಗಡೆ ಹೋಗಬೇಕು. ಹೊರಗಡೆ ಏನಕ್ಕೆ ಅಂದರೆ ಗೆಣಸ್ದು ಒಂದು ಗಿಡ ಇದೆ ಫ್ರೆಂಡ್ಸ್, ಅದು ಫ್ಲ್ಯಾಟ್ ಆಗಿದೆ. ಸೊ ಅದಕ್ಕೆ ರೌಂಡ್ ಮಾಡಬೇಕು, ನೀರು ಹಾಕಿದ್ರೆ ಅಲ್ಲೇ ಇರೋ ಹಂಗೆ. ಸೊ ಅದು ನಮ್ಮ ಮನೆಯವ್ರು ನೆನ್ನೆ ಹೇಳಿದರು, ಕೆಲಸ ನೆನ್ನೆ ಮಾಡಿರಲಿಲ್ಲ. ಸೊ ಇವತ್ತು ಮತ್ತೆ ಬೆಳಗ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ಮಾಡಬೇಕು. ಬೆಳಗ್ಗೆ ನಮ್ಮ ಮನೆಯವ್ರು ನಾಷ್ಟ ಮಾಡ್ಕೊಂಡು ಹೋಗಿಲ್ಲ, ಊಟನ ತೊಗೊಂಡೋಗಿಲ್ಲ ಫ್ರೆಂಡ್ಸ್. ಬಂದುಬಿಡ್ತಾರೆ, ಇನ್ನೇನು ಬರ್ತಾರೆ. ಅದಕ್ಕೆ ನಾನು ಫಸ್ಟು ಅಡುಗೆನೇ ಮಾಡಿಕೊಂಡೆ. ಸೊ ಇಲ್ಲೇ ಕೆಲಸಕ್ಕೆ ಹೋಗಿರೋದು. ಇವತ್ತು ನಮ್ಮ ಮನೆಗೆ ಏನೋ ಬರೋದಿದೆ. ಸೊ ಅದು ನಾನು ನಿಮ್ಮ ಜೊತೆ ಇವತ್ತಿಲ್ಲ ನಾಳೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಇವತ್ತು ಸ್ವಲ್ಪ ಹೊರಗಡೆ ಬೇರೆ ಹೋಗಬೇಕಿದೆ. ಎಲ್ಲ ಟೈಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದು ಬಂದಮೇಲೆ ಅದನ್ನು ಫಿಟ್ಟೆಲ್ಲ ಮಾಡಬೇಕು. ಸೊ ಅದನ್ನೆಲ್ಲ ಮಾಡಿ ಆದರೆ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ, ಆದರೆ ನಾಳೆ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಈಗ ಹೋಗಿ ಹೊರಗಡೆ ಕೆಲಸ ಮುಗಿಸಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ವೆಯ್ಟ್ ಮಾಡಿ ಸಾಕಾಯಿತು. ನಮ್ಮ ಮನೆಯವರು ಬಂದಿಲ್ಲ ಅವ್ರ ಊಟಕ್ಕೆ. ಸೊ ಹೊರಗಡೆನೇ ಮಾಡ್ಕೊತಾರೆ ಅಂತ, ನಾನು ಬೇಗ ಬಂದುಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ಹಾಗೆ ಅಂದ್ಕೊಂಡಿದ್ರು. ಸೊ ಬಂದಿಲ್ಲ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಪಲ್ಯ ಹಾಕ್ಕೊಂಡು ಸೊ ತಿನ್ಕೊಳ್ತಾ ಇದ್ದೀನಿ. ಊಟಕ್ಕೆ ಇದೇ ಆಗುತ್ತೆ ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಸರ್ಕಸ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಈಗ ನಮ್ಮ ಮನೆಯವ್ರು ಬರ್ತಿರೋ ಟೈಮ್ ಆಲ್ರೆಡಿ 3 ಕಾಲಾಗಿದೆ. ಸೊ ರೂಮಲ್ಲಿ ಇಲ್ಲಿ ಬೆಡ್ ಇದೆಯಲ್ವಾ, ಸೊ ಇಲ್ಲಿ ಬಂದು ಬೆಡ್ಶೀಟೆಲ್ಲ ಇಟ್ಟಿದ್ದೆ. ಸೊ ಈಗ ಏನಾಗ್ತಾಯಿದೆ ಅಂದರೆ, ಈ ಬೀರು ಬಂದು ಅಲ್ಲೋಗ್ತಾಯಿದೆ, ಇಲ್ಲಿ ಬಂದು ಕಬೋರ್ಡ್ ಬರ್ತಾಯಿದೆ. ಸೊ ಕಬೋರ್ಡ್ ತರ್ತಾಯಿದ್ದಾರೆ ನಮ್ಮ ಮನೆಯವರು. ಸೊ ಅದಕ್ಕೆ ಮಾಡ್ಸೋಕೆ ಹೋಗಿದ್ದು. ಈಗ ಈ ಬೆಡ್ಡೆಲ್ಲ ಎತ್ತಿದ್ದೆ, ಹಾಲಲ್ಲಿ ಹಾಕಬೇಕು. ಸೊ ಆಲ್ರೆಡಿ ಒಂದು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಕಸ ಎಲ್ಲ ಗುಡಿಸ್ಕೊಂಡು ಧೂಳೆಲ್ಲ ಉದಿಸ್ಕೊಂಡಾಗಿದೆ. ಇನ್ನೇನಿದ್ರು ಒರೆಸ್ಕೊಬೇಕು. ಸೊ ಬೆಡ್ ಎತ್ತಿ ಅಲ್ಲಿ ಹಾಕ್ಬಿಟ್ಟು ಹಾಲಲ್ಲಿ ಅದನ್ನು ಒರೆಸ್ಕೊಂಡ್ರೆ ಮುಗೀತು ಕೆಲಸ. ಸೊ ಬನ್ನಿ ಬೇಗ ಅದನ್ನು ಮುಗಿಸ್ಕೊಂಡು ಇನ್ನೊಂದು 10 ನಿಮಿಷ ಅವ್ರು ಬರ್ತಾರೆ. ಸೊ ಅದೆಲ್ಲ ರೆಡಿ ಮಾಡಿ ಇವತ್ತು ಹೊರಗಡೆ ಕೂಡ ಹೋಗಬೇಕಿದೆ. ಸೊ ನೋಡೋಣ ಎಷ್ಟೊತ್ತು ಹೋಗ್ತೀವಿ, ಏನು ಕತೆ ಅಂತ ಗೊತ್ತಿಲ್ಲ. ಸೊ ಸಿಕ್ಕಾಬಿಟ್ಟೆ ಶೆಕೆ. ಸೊ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಮ್ಮ ಮನೆಗೆ ಇವತ್ತು ಕಬೋರ್ಡ್ ಬರ್ತಾಯಿದೆ. ಸೊ ಅದನ್ನು ಬೀರು ಪಕ್ಕದಲ್ಲಿ ಇಡಬೇಕು. ಸೊ ಮುಂಚೆ ಬೀರು ಬಂದುಬಿಟ್ಟು ಈ ಕಡೆ ಲಾಸ್ಟಲ್ಲಿ ಇತ್ತು. ಈಗ ಬೀರು 4 ಕಡೆ ಜರ್ಸಿ ಇಲ್ಲಿ ಕಬೋರ್ಡ್ ಬರುತ್ತೆ. ಸೊ ಅದಕ್ಕೆ ಒಳಗಡೆ ಇಡೋದಕ್ಕೆ ಜಾಗ ಇಲ್ಲ ಅಂತ ಮಂಚ ಎಲ್ಲ ಬಿಚ್ಚಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಈಗ ಟೈಮ್ ಬಂದು 7 ಕಾಲಾಗಿದೆ. ಸೊ 6 ಗಂಟೆಗೆಲ್ಲ ನಾವು ಹೊರಡಬೇಕಿತ್ತು. ಸೊ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಇದು ಕಬೋರ್ಡ್ ಬಂದು ಇನ್ನೂ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಮಿರರ್ ಎಲ್ಲ ಫಿಟ್ ಮಾಡಿಕೊಂಡು ಲೇಟ್ ಆಯಿತು. ಆಮೇಲೆ ಕಸ ಗುಡಿಸಿ ಒರೆಸ್ಕೊಂಬರೋದು ಇನ್ನೂ ಎಲ್ಲಿದ್ದಲ್ಲೇ ಇದೆ. ಸೊ ಬಿಟ್ಬಿಟ್ಟು ಈಗ ರೆಡಿ ಆಗಿದ್ದೀವಿ. 6 ಗಂಟೆಗೆ ಹೊರಡಬೇಕಿತ್ತು. ಸೊ 7 ಕಾಲಾಗಿದೆ, ಇನ್ನೂ ಬಿಟ್ಟಿಲ್ಲ. ಸೊ ಕಾರಲ್ಲಿ ಆಲ್ರೆಡಿ ಬಂದು ನಿಂತಿದ್ದೆ, ಹೊರಡಬೇಕು. ಸೊ ನಾನು ರೆಡಿ ಆಗಿದ್ದೀನಿ. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಬೇಗ
ತಲೆ ಬಚ್ಕೊಂಬಿಟ್ರೆ ಹೊಡೋದೆ. ಸೊ ಇನ್ನೂ ಏನೋ ಸೆಟ್ ಮಾಡಿದೆ ಫ್ರೆಂಡ್ಸ್. ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಕಬೋರ್ಡ್ ಹೇಗಿದೆ ಏನು ಅಂತ. ಅದ್ರ ಜೊತೆ ಇನ್ನೊಂದು ಐಟಮ್ ಬಂದಿದೆ, ಅದು ಕೂಡ ನಾಳೆ ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಸೊ ಈಗ ನಾವು ಹೋಗಿ ಬರೋದೇ ಮಿನಿಮಮ್ ಅಂದರೆ ಮಿಡ್ನೈಟ್ ಒಂದು 2-3 ಆಗ್ಬೋದು ಅನಿಸುತ್ತೆ. ಸೊ ಹೋಗಿ ಬಂದು ನಿದ್ದೆ ಮತ್ತು ನಾಳೆ ಎಲ್ಲ ನೋಡೋಣ ಹೇಗಿರುತ್ತೆ ಅಂತ. ಸೊ ಬನ್ನಿ. ಸೊ ಫ್ರೆಂಡ್ಸ್ ಫೈನಲ್ ಈಗ ಮನೆ ಬಿಡ್ತಾಯಿದ್ದೀವಿ. ಟೈಮ್ ಬಂದು 7:15 ಆಗಿದೆ. ಸೊ ಈಗ ನಾವು ಹೋಗ್ತಾ ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬರ್ತಾರೆ ಒಂದು ಸ್ವಲ್ಪ ಜನ, ಅವ್ರನ್ನೂ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಮಧ್ಯಾಹ್ನ ನಾನು ಊಟ ಮಾಡಿದೆ, ನಮ್ಮ ಮನೆಯವರು ಊಟ ಮಾಡಿರಲಿಲ್ಲ. ಸೊ ಫಸ್ಟು ಊಟ ಮಾಡ್ಕೊಳ್ತಿದ್ದೀವಿ. ಸೊ ಫ್ರೆಂಡ್ಸ್ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ ಊಟ. ಸೊ ಈಗ ಏನೋ ತಿನ್ನೋಣ ಅಂತ ಬಂದಿದ್ದೀವಿ, ನೋಡೋಣ. ಈಗ ಊಟಕ್ಕೆ ಬಂದುಬಿಟ್ಟು ಅನ್ನ ಸಾರು ತೊಗೊಂಡಿದ್ವಿ. ಸೊ ಅದ್ರ ಜೊತೆ ಹೋಳಿಗೆ ಮತ್ತು ವಡೆ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಊಟ ಕೂಡ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಎಷ್ಟು ಕತ್ಲಿದೆ ಅಂದರೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಅಪರೂಪ ಗಾಡಿಗಳು ಓಡಾಡೋದು. ಫುಲ್ಲು ಕತ್ಲು ರೋಡು, ಆ ಕಡೆ ಈ ಕಡೆ ಎಲ್ಲ ಮರಗಳಿದ್ದಾವೆ, ಒಂದೇ ಒಂದು ಲೈಟ್ ಕಂಬ ಕೂಡ ಇಲ್ಲ. ಸೊ ಸಿಕ್ಕಾಪಟ್ಟೆ ಭಯ ಆಗಿತ್ತು ಹೋಗೋದಕ್ಕೆ. ಸೊ ಕಾಡು ಫ್ರೆಂಡ್ಸ್, ಕಾಡು ಥರ ಇರುತ್ತೆ ಅದು. ಸೊ ಫೈನಲಿ ಹಂಗೂ ಹಿಂಗೂ ಮಾಡಿ ದೇವಸ್ಥಾನ ರೀಚ್ ಆದ್ವಿ. ಸೊ ನಾನು ಇಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ, ಆದರೆ ತುಂಬಾ ಜನ ಇದ್ದರು. ಸೊ ಬನ್ನಿ ಈಗ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಈಗ ಟೈಮ್ ಬಂದು 1:15 ಆಗಿದೆ. ಸೊ ಇನ್ನೂ ಇಲ್ಲೇ ಇದ್ದೀವಿ, ಇನ್ನೂ ಈಗ ಸ್ಟಾರ್ಟ್ ಆಗಿದೆ. ಸೊ ನಮ್ಮದಿನ್ನೂ ಟೋಕನ್ ನಂಬರ್ ಇರೋದು 25, 26, 27 ಇದೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ. ನಮ್ಮ ಮನೆಯವರು 4 ಗಂಟೆ ಹಂಗೆ ಬರ್ತಾರೆ ಅಂತ ಗೊತ್ತಿದ್ದರೆ ನಾನು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲಗಬೇಕಿತ್ತು. ಮಲಗಳಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಅಳಿತಿದೆ. ಇದು ಮದ್ದೂರು ವಡೆನೋ ಏನೋ ಈಸ್ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಹೋಮ್ ಮೇಡ್ ಅನಿಸುತ್ತೆ, ಸಕ್ಕತ್ತಾಗಿದೆ. ಅದನ್ನು ತಿನ್ಕೊಳ್ತಾ ಇದ್ದೀವಿ. ನೀನು ಬಂದ ಹಿಂದೆ. ಸೊ ನಾನು ಹಿಂದೆನೇ ಬಂದಿದ್ದೆ ಫ್ರೆಂಡ್ಸ್. ಕಾರ್ ಇಲ್ಲಿದೆ, ತೊಗೊಂಡೋಗಿ ಅಲ್ಲಿ ಹಾಕಿದ್ರೆ ಹತ್ರನೇ ಇರುತ್ತೆ. ಸೊ ಬೇಗ ಹೋಗ್ಬೋದು. ಓಪನ್ ಮಾಡೋ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಎಷ್ಟೊತ್ತಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಟಯರ್ಡಾಗಿದೆ, ನಿದ್ದೆ ಬರ್ತಾಯಿದೆ. ಬೇಗ ಮುಗಿಸ್ಕೊಂಡು ಹೋಗೋಣ. ಈಗ ಬಂದು 1:15 ಆಗಿದೆ. ಸೊ ಒಳಗಡೆ ಅಷ್ಟೊತ್ತು ಕೂತ್ಕೊಂಡ್ವಿ, ಆದರೆ ಆಗಲಿಲ್ಲ. ಸೊ ಚಿಕ್ಕಬಲ್ ಹಾಕೊಂಡು ಕೂತ್ಕೊಂಡು ಅಭ್ಯಾಸ ಇರೋಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ಸೊ ಅದಕ್ಕೆ ಅವರೆಲ್ಲರೂ ಆ ಕಡೆ ಈಚೆ ಇದ್ದಾರೆ. ಕಾರಲ್ಲಿ ಆಲ್ರೆಡಿ ಲಾಕ್ ಓಪನ್ ಮಾಡಿಕೊಟ್ರು, ಕಾರಲ್ಲಿ ಕೂತ್ಕೊ ಅಂತ ಅಂದ್ಕೊಂಡು. ಸೊ ಈಗ ನಾನು ಮತ್ತು ವಿನೋದ್ ಬಂದಿದ್ದೀವಿ. ಅವನು ಕಾರ್ ಓಡಿಸ್ತಾ ಇದ್ದಾನೆ. ಸೊ ಬೇಗ ಮುಗಿದ್ರೆ ಹೋಗ್ಬೋದು ಫ್ರೆಂಡ್ಸ್. ಇನ್ನೂ 10 ಟೋಕನ್ ನಂಬರು. ಸೊ ನಮ್ದು ಇನ್ನೂ ಇರೋದು 25, 26, 27. ಸೊ ಬೇಗ ಮುಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇದೆ. ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು. ಆ್ಯಂಡ್ ಮನೇಲಿ ಕೂಡ ಕೆಲಸಗಳೆಲ್ಲ ಹಾಗೆ ಇದೆ. ಕಬೋರ್ಡ್ ತಂದಿದ್ದು ಅದನ್ನು ಹಾಗೆ ಇಟ್ಟು ಬಂದಿದೆ ಅಷ್ಟೇ. ಸೊ ಬೀರಲ್ಲಿರೋದೆಲ್ಲ ಕಬೋರ್ಡಿಗೆ ಮತ್ತೆ ಶಿಫ್ಟ್ ಮಾಡಬೇಕು, ಅದೊಂದು ಕೆಲಸ ಇದೆ. ಅದನ್ನೆಲ್ಲ ಒರೆಸ್ಕೊಳ್ಬೇಕು, ಆಮೇಲೆಲ್ಲ ಶಿಫ್ಟ್ ಮಾಡಬೇಕು, ಮತ್ತು ಏನೇನೋ ಐಟಮ್ ಎಲ್ಲ ತೆಗಿಬೇಕು. ಫುಲ್ಲು ಮನೆಯೆಲ್ಲ ಒಂಥರ ರೀಅರೇಂಜ್ ಆಗ್ತಾಯಿದೆ. ಸೊ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಈಚೆ ಕಡೆನೂ ಅಷ್ಟೇ ಒಂದು ಸ್ವಲ್ಪ ಐಟಮ್ಸ್ ಬಂದಿದೆ, ಅದನ್ನು ಕೂಡ ಅರೇಂಜ್ ಮಾಡಬೇಕು. ನಿದ್ದೆ ಬೇರೆ ಇಲ್ಲ, ಏನು ಮಾಡೋದು. ನಾಳೆ ಶನಿವಾರ ವಾರ ಬೇರೆ ಮಾಡಬೇಕು.
ಗೊತ್ತಾಗ್ತಾ ಇಲ್ಲ ಏನೇನು ಮಾಡ್ತೀನಿ ಏನೇನು ಕತೆ ಅಂತ. ಸೊ ಇಲ್ಲಿಂದ ನಾವು ಮನೆಗೆ ಹೊರಡೋದೆ ಮೇ ಬಿ ಒಂದು 4-4:15 ಆಗೋಗುತ್ತೆ. ಇನ್ನು ನಿದ್ದೆ ಎಲ್ಲಿ ಮಾಡೋದು ಗೊತ್ತಾಗ್ತಿಲ್ಲ. ನಂಗೆ ನಿದ್ದೆ ಕೆಟ್ಟರೆ ಆಗಲ್ಲ, ಹಿಂಗಾಗುತ್ತೇನೋ ಆಗಲ್ಲ, ಅವ್ರಿಗೂ ನಿದ್ದೆ ಕೆಟ್ಟರೆ ಆಗಲ್ವತ್ತೆ. ಸೊ ಬನ್ನಿ ಈಗ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿದ್ದೆ, ಹೋಗೋಣ. ನಿದ್ದೆ ಬರೋಲ್ಲ ಫ್ರೆಂಡ್ಸ್, ಹೊರಗಡೆ ಇದ್ದರೆ ನಿದ್ದೆ ಬರೋಲ್ಲ. ಸೊ ನೋಡೋಣ, ಬೇಗ ಮುಗಿಸ್ಕೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 3 ಗಂಟೆ ಆಗಿದೆ. ನೋಡಿ ಹಿಂಗಿದೆ ಕತ್ಲು, ಸಿಕ್ಕಾಪಟ್ಟೆ ಕತ್ಲು. ಆದರೆ ಏನಂದರೆ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ಸೆಕೆ ಫ್ರೆಂಡ್ಸ್. ಆದರೆ ಈ ಕಡೆ ಅಂದರೆ ತುಂಬ ಚಳಿ ಇತ್ತು. ಸೊ ಆದರೂ ಹೋಗ್ತಾಯಿದ್ದೀವಿ. ಮಂಜು ನೋಡಿ ಇದೆ, ಆದರೆ ಕಾಣಿಸ್ತಿದೆಯೋ ಫೋನಲ್ಲಿ ಗೊತ್ತಾಗ್ತಿಲ್ಲ. ಸೊ ಮಂಜಿತ್ತು ಫುಲ್ಲು. ಸೊ ಹಂಗೂ ಹಿಂಗೂ ರೀಚ್ ಆದ್ವಿ. ಸೊ ನಿದ್ದೆ ಬರ್ತಿತ್ತು ಎಲ್ಲರಿಗೂ. ಅಂದರೆ ಟೀ ಕುಡಿಯೋಣ ಅಂತ ಅಂಗಡಿ ಹತ್ರ ನಿಲ್ಸಿದ್ವಿ. ಸೊ ಫೈನಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡ್ವಿ. ಈಗ ಹೋಗಬೇಕು, ಇನ್ನೂ 1 ಅವರ್ ಜರ್ನಿ ಇದೆ. ಸೊ ಬನ್ನಿ ಆದಷ್ಟು ಬೇಗ ಹೋಗೋಣ ಮನೆಗೆ. ಸೊ ದೇವಸ್ಥಾನದ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಕೆಲವೊಂದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಕೆಲವೊಂದು ಮಾತ್ರ ವೀಡಿಯೋ ಮಾಡೋಂಗಿದ್ದು. ಸೊ ಆ ಕ್ಲಿಪ್ಸ್ನೆಲ್ಲ ಹಾಕಿದ್ದೀನಿ. ಸೊ ಇನ್ನೂ ಕೆಲವಷ್ಟು ವೀಡಿಯೋಗಳನ್ನ ನಾನು ಮಾಡಿಲ್ಲ. ಸೊ ಫೈನಲಿ ಹಂಗೂ ಹಿಂಗೂ ಮನೆಗೆ ರೀಚ್ ಆದ್ವಿ. 4:15 ಆಗಿತ್ತು. ಈಗ ನಮ್ಮ ಮನೆಯವರು ಕಾರ್ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾಯಿದ್ದಾರೆ. ಬನ್ನಿ ನಾವು ಹೋಗೋಣ ಮನೆಗೆ. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಟೈಮ್ ಬಂದು 4:15 ಆಗಿದೆ. ಸೊ ಬೆಳಗಿನ ಜಾವ ಈಗ ಬಂದಿದ್ದೀವಿ. ಸೊ ನಿದ್ದೆನೇ ಇಲ್ಲ. ಬನ್ನಿ ಈಗ ಹೋಗಿ ನಿದ್ದೆ ಮಾಡಬೇಕು. ನಮ್ಮ ಮನೆಯವರು ಈಗ ಕಾರ್ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಈಗ ನಮ್ಮ ಮನೆಯವರು ಹೋಗಿ ಕಾರ್ ಬಿಟ್ಟು ಬರೋವರೆಗೂ ನಾನು ಎದ್ದಿರಬೇಕು ಫ್ರೆಂಡ್ಸ್. ಒಂದು ಸೆಕೆಂಡ್ ನಾನು ಏನಾದರೂ ಹಂಗೆ ಹಿಂಗೆ ಮಾಡಿ ಮಲಗಿಬಿಟ್ಟ ಅಂದರೆ ಮತ್ತೆ ನಾನು ಎದ್ದೊಳೋದೇ ಇಲ್ಲ. ಅವ್ರು ಬಂದು ಆಮೇಲೆ ಹೊರಗಡೆ ಇದು ಮಾಡ್ತಾ ಇರಬೇಕಾಗುತ್ತೆ. ಸೊ ಇನ್ನೊಂದು 20 ನಿಮಿಷ ಆಗುತ್ತೆ ಅವ್ರು ಬರೋಷ್ಟರಲ್ಲಿ. ಬನ್ನಿ ಅಲ್ಲಿವರೆಗೂ ಎದ್ದಿದ್ಬಿಟ್ಟು ಆಮೇಲೆ ಮಲಗಿಬಿಡ್ತೀನಿ. ಆಗ್ತಾಯಿಲ್ಲ, ನಿದ್ದೆ ಇಲ್ದಿರೋ ಕಣ್ಣೆಲ್ಲ ಉರಿತಾ ಇದೆ. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ದೇವಸ್ಥಾನದಲ್ಲಿ ಮಾತ್ರ. ಸಕ್ಕತ್ತಾಗಿತ್ತು. ದೇವರೆಲ್ಲ ಡ್ಯಾನ್ಸ್ ಆಡಿಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. ಅದೇ ನಾನು ಕೆಲವೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕೆಲವೊಂದು ವೀಡಿಯೋ ಮಾಡೋಂಗಿರಲ್ಲ. ಸೊ ಹಾಗೆ ಜಸ್ಟ್ ಒಂದು ಸಣ್ಣ ಕ್ಲಿಪ್ ಮಾತ್ರ ತೊಗೊಂಡೆ ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಮಾವಾಸ್ಯೆಗೆ ಹೋಗಬೇಕು ಅಂತ ಅನಿಸುತ್ತೆ, ಬಟ್ ನಿದ್ದೆ ಕೆಟ್ಕೊಂಡು ಆಗಲ್ಲ ಫ್ರೆಂಡ್ಸ್.